PCOD ಕಾಯಿಲೆ ಗುಣ ಆಗುತ್ತಾ? ಇದು ಒಂದು ಪೇಷಂಟ್ ಕೇಳಿದ ಪ್ರಶ್ನೆ. PCOD ಕಾಯಿಲೆ ಖಂಡಿತ ಗುಣ ಆಗಲ್ಲ. ಇದು BP ಅಥವಾ ಶುಗರ್ ಕಾಯಿಲೆ ಥರ ಒಂದ್ಸತಿ ಬಂದರೆ ಯಾವಾಗಲೂ ಇರುವಂಥದ್ದು. ಆದರೆ BP ಶುಗರ್ ಬಂದವರೆಲ್ಲ ಸತ್ತು ಹೋಗಲ್ಲ. ಅದು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಎಲ್ಲರೂ ಹೇಗೆ ಜೀವನ ನಡೆಸ್ತಾರೋ ಹಾಗೆ BP ಶುಗರ್ ಇರೋರು ಕೂಡ ನಡೆಸ್ಬೋದು. ಅದೇ ಥರ PCOD ಪ್ರಾಬ್ಲಮ್ ಇದ್ದಾಗ ಬೇರೆ ಬೇರೆ ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಥರ ತೊಂದರೆಗಳನ್ನು ನಾವು ಕಾಣಿಸ್ಬೋದು. ಹಾಗಾಗಿ ಹದಿಹರೆಯದ ಮಕ್ಕಳಲ್ಲಿ PCOD ಇರೋರಿಗೆ ಋತುಚಕ್ರದಲ್ಲಿ ಬದಲಾವಣೆಗಳು ಅಥವಾ ಋತುಚಕ್ರ ಕರೆಕ್ಟಾಗಿ ಬರದೇ ಇರೋದು, ಮೊಡವೆಗಳು ಮತ್ತು ವೆಯ್ಟ್ ಗೇನ್ ಆಗೋ ಪ್ರಾಬ್ಲಮ್ ಕಾಣಿಸಿದ್ರೆ, ಅದೇ ಪ್ರೆಗ್ನೆನ್ಸಿ ಟ್ರೈ ಮಾಡುವಾಗ ಅಥವಾ ಮದುವೆ ಆದಂಥ ಹೆಂಗಸರಿಗೆ ಗರ್ಭಿಣಿ ಆಗುವಂಥದ್ರಲ್ಲಿ ಕಷ್ಟಗಳನ್ನು ಕಾಣ್ಬೋದು. ಅದನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಮತ್ತು ಗರ್ಭಿಣಿ ಆದಮೇಲೆ ಶುಗರ್ ಕಾಯಿಲೆ ಕಾಣಿಸ್ಕೊಳ್ಬಹುದು. ಮತ್ತು ಮಗು ಬೆಳವಣಿಗೆ ಕರೆಕ್ಟಾಗಿ ಆಗದೇ ಇರೋದು ಇರ್ಬೋದು. ಅದೇ ಮೆನೋಪಾಸ್ ಸ್ಟೇಜ್ ರೀಚ್ ಆದಾಗ ಮತ್ತೆ BP ಶುಗರ್ ಕಾಯಿಲೆ ಕಾಣಿಸ್ಕೊಳ್ಬೋದು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಕಾಣಿಸ್ಬೋದು, ಮತ್ತು ಹಾರ್ಟ್ ಡಿಸೀಸ್ ಅಥವಾ ಕರೋನರಿ ಆರ್ಟರಿ ಡಿಸೀಸ್ ಕೂಡ ನಾವು ನೋಡ್ತೀವಿ. PCODನ ಕಂಟ್ರೋಲ್ ಇಡೋದು ಹೇಗೆ? ಮೇನ್ ಥಿಂಗ್ ಫಾರ್ PCOS ಕಂಟ್ರೋಲ್ ಅಂದರೆ ಡಯಟ್ ಮತ್ತು ಎಕ್ಸಸೈಸ್. ಡಯಟ್ ಹಾಗೂ ಎಕ್ಸಸೈಸು ಎಷ್ಟು ರೆಗ್ಯುಲರ್ ಆಗಿ ನೀವು ಮಾಡ್ತಿರೋ ಹಾಗೆ ನಾವು PCODನ ಕಂಟ್ರೋಲಲ್ಲಿ ಇಡ್ಬೋದು.